ವೆಲ್ಕಮ್ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಆದರೆ ರಾಮು ತಂಗಿ ಕಾಟನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಹಾಗಾಗಿ ಅವ್ರ ಸೌಂಡಲ್ಲಿ ನಾನು ಮಾತಾಡೋದು ಯಾವುದೂ ಕೇಳಿಸಲಿಲ್ಲ. ಅದಕ್ಕಾಗಿ ಮತ್ತೆ ವಾಯ್ಸ್ ಅವ್ರು ಕೊಡೋ ಥರ ಆಯಿತು. ಹೌದು, ನಾನು ವಿಡಿಯೋ ಮಾಡಲ್ಲ ಅಂತ ಹೇಳಿದೆ, ಮತ್ತೆ ಕಂಟಿನ್ಯೂ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ರೆ, ಪ್ರೀತಿ ತೋರಿಸಿದ ಮೇಲೆ ನಾನು ವಿಡಿಯೋ ಮಾಡೋದು ಬಿಟ್ಟರೆ ನನ್ನ ತಪ್ಪಾಗುತ್ತೆ. ಹಾಗಾಗಿ ಏನಂದರೆ ಗ್ಯಾಲರಿಯಿಂದ ಡಿಲೀಟ್ ಆಗಿದೆ ಅಷ್ಟೇ. ನನ್ನ ಯೂಟ್ಯೂಬಿಂದ ಅಂತೂ ಸುರಕ್ಷಿತವಾಗಿದೆ, ಅದಂತೂ ಏನು ಧೋಖೆ ಆಗಿಲ್ಲ. ಆದರೆ ಗ್ಯಾಲರಿಯಿಂದ ಡಿಲೀಟ್ ಆದರೆ ಪರವಾಗಿಲ್ಲ, ಮತ್ತೆ ರೆಸಿಪಿಗಳನ್ನ ಮಾಡ್ಕೋಬೋದು, ವಿಡಿಯೋಗಳನ್ನ ಮಾಡ್ಕೋಬೋದು. ಹಾಗಾಗಿ ಅದಕ್ಕೆ ಯಾಕೆ ಬೇಜಾರಾಗಿ ಕುತ್ಕೋಬೇಕು. ನೀವು ಇಷ್ಟೆಲ್ಲ ಪ್ರೀತಿ ತೋರಿಸೋದ್ರಿಂದ ನಾನು ವಿಡಿಯೋ ಮಾಡೋದು ಬಿಡಬಾರ್ದು ಅಂತ ನನಗನ್ನಿಸ್ತು. ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋದಂತೂ ಬಿಡಲ್ಲ. ನಾನು ವಿಡಿಯೋ ಮಾಡಲ್ಲ ಅಂತ ಅಂದ ತಕ್ಷಣ ಕೆಲವೊಂದು ಜನಕ್ಕೆ ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿಪಟ್ಟರು. ಪರವಾಗಿಲ್ಲ, ಅವ್ರು ಖುಷಿಯಾದರು. ಅಲ್ಲ, ನಾನೊಂದು ಮಾತಿನಿಂದ ಅಷ್ಟೊಂದು ಖುಷಿ ಪಡ್ತಾರ ಅಂತ ಗೊತ್ತಿದ್ದರೆ ನಾನು ಡೈಲಿ ಹೇಳ್ತೀನಿ ವಿಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರಲಿ ಅಂತ ಅನ್ನಿಸ್ತು. ನಿಜವಾಗ್ಲೂ ನನಗಂತೂ ಹಿಂಗೆ ಅನಿಸ್ಬಿಡ್ತು ಅಂದ್ರೆ ಅವ್ರ ಖುಷಿನ ನೋಡಿಬಿಟ್ಟು ವಾಪಸ್ ನನಗೆ ಖುಷಿ ಆಗೋಯ್ತು. ಅಲ್ಲ, ನನಗೆ ವಿಡಿಯೋ ಡಿಲೀಟ್ ಆಗಿದ್ದಕ್ಕೆ ಅವ್ರಿಗೊಂದು ಖುಷಿ, ಆಮೇಲೆ ನಾನು ವಿಡಿಯೋ ಮಾಡಲ್ಲ ಅನ್ನೋದು ಖುಷಿನ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಖುಷಿಪಟ್ಟರು. ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟೊಂದು ಖುಷಿಯಾಗಿರೋದಕ್ಕೆ. ನನ್ನಿಂದ ನಿಮಗೆ ಖುಷಿ ಇದೆಯಲ್ಲ, ನನ್ನ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೂ ಯಾರ್ಯಾರೆಲ್ಲ ನನ್ನ ಕಷ್ಟನ ದುಃಖನ ನೋಡ್ಕೊಂಡು ಖುಷಿ ಪಡ್ತಾಯಿದ್ರೆ ಪಡ್ರಿ, ಪರವಾಗಿಲ್ಲ, ನನಗೂ ಅದರಿಂದ ಖುಷಿನೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ಹೆಂಗಿದ್ದೀನಿ, ಹೆಂಗೆ ನಡೀತಾ ಇದೆ ಅಂತ ನನಗೆ ಮಾತ್ರ ಗೊತ್ತು. ಹಾಗೆ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಆಗೋಗಿತ್ತು. ಇವತ್ತು ಅಡುಗೆ ಮಾತ್ರ ಜಲ್ದಿ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಸಿದ್ಧಾರ್ಥನ ಬರ್ತಡೇ ಇರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆದರೆ ಸಿದ್ಧಾರ್ಥ ಏನು ಸ್ಪೆಷಲ್ ಬೇಡ, ಅಷ್ಟೇ ಸಾಕು, ಏನು ಮಾಡ್ತೀರಾ ಅಷ್ಟೇ ಮಾಡಿ, ಸ್ಪೆಷಲ್ ಅದಕ್ಕೆ ಏನೈತೆ, ಯಾವಾಗಲೂ ಏನಾದರೂ ಒಂದು ಮಾಡ್ತಾನೆ ಇರ್ತೀರ, ಬೇಡ ಅಂದ. ಹಾಗಾಗಿಬಿಟ್ಟು ಇನ್ನೇನು ಮಾಡೋದು ಬೇಡ, ಸರಿ ಹೋಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಹಾಗಾಗಿ ಇನ್ನೂ ಏನಾದರೂ ಮಾಡೋಣ ಕೇಳಿದೆ ನಾನು. ಸಾಕು, ಜಾಮೂನ್ ಒಂದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಜಾಮೂನ್ ಸ್ವೀಟ್ನ ಮಾಡೋಣ. ಬೇರೆ ಏನಾದರೂ ಸ್ವೀಟ್ಗಳನ್ನ ಮಾಡಬೇಕಂತ ಅಂದ್ಕೊಂಡೆ, ಕೇಸರಿಬಾತು ಅದು ಇದು ಅಂತ ಹೇಳ್ಬಿಟ್ಟು, ಅದು ಯಾವುದು ಬೇಡ ಸಾಕು ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟೆ. ನಿನ್ನೆ ತೊಗೊಂಬಂದಿರುವ ಬರ್ತಡೇ ಬಟ್ಟೆನ ಇದು ಆಗಿತ್ತು. ಅವ್ರು ತೊಗೊಂಬಂದಿರೋ ಬಟ್ಟೆ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ಡಿಸೈನ್ ಆಗಿತ್ತು. ಆದರೆ ಕ್ವಾಲಿಟಿ ಮಾತ್ರ ಸ್ವಲ್ಪ ಕಡಿಮೆ ಇತ್ತು, ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅದನ್ನು ವಾಪಸ್ ಕೊಟ್ಬಿಟ್ಟು ಇದನ್ನು ತೊಗೊಂಬಂದೆ. ನನಗೆ ಏನೋ ಗೊತ್ತಿಲ್ಲ, ಚೆಕ್ಸ್ ಬಟ್ಟೆಗಳಂದರೆ ತುಂಬಾ ಇಷ್ಟ ಆಗ್ತಾವೆ. ಪ್ಲೈನ್ ಇರಬೇಕು ಅಥವಾ ಚೆಕ್ಸ್ ಇರಬೇಕು. ಈ ಮೇಡಮ್ ಅಲ್ಲೊಂದು ಇಲ್ಲೊಂದು ಹೂವು ಇಟ್ಟು ಅದೊಂದು ಇದೊಂದು ಗೆರೆಗಳನ್ನ ಹಿಡಿದು ಅದು ನನಗೆ ಇಷ್ಟನೇ ಆಗಲ್ಲ. ಶರ್ಟ್ ಆಗಲಿ ಅದು ಆಗಲಿ, ಟೀ ಶರ್ಟ್ ಆಗಲಿ. ಪ್ಯಾಂಟ್ಗಳು ಅಥವಾ ಪ್ಯಾಂಟು ಬ್ಲ್ಯಾಕ್ ಅವನಿಗೆ ಆಗಬಾರಲ್ಲ, ಮತ್ತು ಬೇರೆ ಪ್ಯಾಂಟು ಈ ನೀಲಿ ಹಸಿರು ಆ ಥರ ಎಲ್ಲ ತೊಗೊತಾರಲ್ಲ, ಅದರಂದ್ರೆ ನನಗೆ ಇಷ್ಟನೇ ಆಗಲ್ಲ. ಅಥವಾ ಒಂದು ಒಂಥರ ಲೈಟ್ ಕಲರ್ ಕ್ರೀಮ್ ಇದು ಎಲ್ಲ ಬರುತ್ತಲ್ಲ, ಇವಾಗ ಶರ್ಟಲ್ಲಿ ಇದೆ ನೋಡಿ, ಆ ಥರದ್ದು ವೈಟು ಹಂಗೆಲ್ಲ ಚೆನ್ನಾಗಿರ್ತಾವೆ ಪ್ಯಾಂಟ್ಗಳು. ಇದೊಂದು ಸ್ವಲ್ಪ ಚಾಕ್ಲೇಟ್ ಕಲರ್ ಅಂದರೆ ಕರಿ ಚಾಕ್ಲೇಟ್ ಥರ ಬರ್ತೈತಿ. ಸಖತ್ತಾಗಿತ್ತು ಪ್ಯಾಂಟ್, ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅಂದರೆ ಎಕ್ಸ್ಪ್ಯಾಂಡ್ ಆಗ್ತಾಯಿತ್ತು ಪ್ಯಾಂಟ್. ಶರ್ಟ್ ಕೂಡ ತುಂಬ ನೈಸ್ ಆಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಮತ್ತೆ ನಾನು ಕೇಳಿದ್ದೆ ವಿಡಿಯೋದಲ್ಲಿ, ಮೋಸ್ಟ್ಲಿ ಯಾವುದು ಬಟ್ಟೆನ ಸೂಟ್ ಆಗುತ್ತೆ ನೀವು ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ಹಾಗಾಗಿ ನನಗೊಂದಿಬ್ರು ಕಮೆಂಟ್ ಮಾಡಿದ್ರೆ ಥ್ಯಾಂಕ್ ಯು ಮತ್ತೊಮ್ಮೆ. ಶುಭಾಶಯಗಳು. ಪಿಂಕ್ ಶರ್ಟು ಏನಪ್ಪಾ ಅಂತಂದ್ರೆ ಬ್ಲ್ಯಾಕ್ ಕಲರ್ ಪ್ಯಾಂಟ್ ಚೆನ್ನಾಗಿರುತ್ತೆ ಅಂತ. ಪಿಂಕ್ ಶರ್ಟ್ ಅಂತ ಸಖತ್ತಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಹಾಕಲ್ಲ, ಆದ್ರೂ ತಗೋಬಹುದು, ಯಾವಾಗಾದ್ರೂ ಅಪ್ರೂಪಕ್ಕೆ ಹಾಕೋಬಹುದು, ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಬ್ಲ್ಯಾಕ್ ಪ್ಯಾಂಟ್ಗಳು ಬರಲ್ಲ. ಹಾಗೆ ಅವನಿಗೆ ಮತ್ತೆ ಒಂದು ಸತಿ ವಿಶ್ ಮಾಡಿದೆ. ಎದ್ದ ತಕ್ಷಣ ವಿಶ್ ಮಾಡಿದ್ದೆ, ಆದರೆ ಮತ್ತೆ ಇನ್ನೊಂದು ಸತಿ ವಿಶ್ ಮಾಡಿ ಅವನಿಗೆ ಒಂದು ಖುಷಿ. ಮಕ್ಕಳಿಗೆ ಇವತ್ತು ನಾವು ಎಷ್ಟು ಸತಿ ವಿಶ್ ಮಾಡ್ತೀವಿ ಅಷ್ಟು ಖುಷಿ ಪಡ್ತಾರೆ. ಹಾಗಾಗಿ ನಮಗೂ ಒಂಥರ ಖುಷಿ ಇರುತ್ತೆ. ಹಾಗೆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ತುಂಬ ಮುಖ್ಯ. ತುಂಬ ಜನ ಆಶೀರ್ವಾದ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಂದು ಸತಿ. ಹಾಗೆ ಈ ವಿಡಿಯೋ ಕೂಡ ಎಲ್ಲರೂ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ ಆಗಿರ್ತೈತೆ. ಹಾಗಾಗಿ ಎಲ್ಲರೂ, ನೀವು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅವನಿಗೆ ಒಂದು ಒಳ್ಳೆಯದಾಗಲಿ ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ಮಕ್ಕಳಿಗೆ ಎಷ್ಟು ಒಳ್ಳೆಯದಾದರೂ ತಾಯಿಗೆ ಇನ್ನೂ ಒಳ್ಳೆಯದಾಗಲಿ ಅನ್ನೋ ಆಸೆ ಇರ್ತೈತಿ. ಅದಕ್ಕೋಸ್ಕರ ಇನ್ನೂ ಕೂಡ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾಷ್ಟಕ್ಕೆ ಏನಾದರೂ ಬೇರೆ ಮಾಡೋಣ ಅಂತ ಕೇಳಿದೆ. ನಾನು ಫಸ್ಟು ಇಡ್ಲಿ ದೋಸೆ ಎಲ್ಲ ಮಾಡೋಕ್ಕೆ ಡೈಲಿ ಏನೋ ಹೇಳ್ತಾರಲ್ಲ, ವಿಶೇಷ ಅಂತ ಅಡುಗೆಗಳನ್ನ ಏನು ಮಾಡೋದು, ಅದೇ ನಾವು ಮಾಡಿದರೆ ಪಾಯಸ ಮಾಡಬೇಕು ಅಥವಾ ಹೋಳಿಗೆ ಮಾಡಬೇಕು, ಅದ್ಯಾವುದೂ ಬೇಡ ಅಂತ ಅನ್ನಿಸ್ತು. ನೋಡ್ರಿ, ನಿನ್ನೆ ಈ ಕನಕಾಂಬರ ತಂದು ಕೊಟ್ಟರೆ ಇದು ನಿಂಗೆ ಹೇಳ್ಬಾರ್ದು, ಕೊಟ್ಟರೆ ಪಾಪ ಪ್ರೀತಿಯಿಂದ ಕಟ್ಟಿ ಹಾಕೊಳ್ಳೋಣಂತ ಕವರ್ನ ಒತ್ತಿ ಕಟ್ಟಿಟ್ಬಿಟ್ಟಿನಿ. ಪಾಪ ಅವತ್ತರ ಜೀವನ ಹೋದಂಗೆ ಆಗ್ಬಿಟ್ಟೈತಿ. ಖುಷಿಯಿಂದ ಕೊಟ್ಟರೆ ಪಾಪ ವ್ಯರ್ಥ ಮಾಡಬಾರ್ದು. ಅರ್ಧ ಜೀವ ಹೋಗಲಿ ಪೂರ ಜೀವ ಹೋಗಲಿ ಕಟ್ಟಿ ಹಾಕೋತೀನಿ. ನಂದು ಅಂದ್ಕೊಂಡ್ರೆ ಮಲ್ಲಿ ಹೂವಿಂದ ಹೇಳಕತ್ತೀನಿ, ನಾ ಕವರ್ನಾಗ ಕಟ್ಟಿಟ್ಟಿದ್ದಕ್ಕೆ ಪಾಪ ಅರ್ಧ ಜೀವ ಹೋಗ್ಯದ ಅಂತ ಹೇಳ್ಬಿಟ್ಟು ಮತ್ತೆ ಅಪಾರ್ಥ ಮಾಡ್ಕೋಬೇಡ್ರಿ. ಜೀವ ಹೋದರೆ ಹೋಗಲಿ, ಇದ್ದರೆ ಇರಲಿ ಅಂತ ಹೇಳ್ಬಿಟ್ಟು ಅಂದ್ರೆ ತಂದು ಕೊಟ್ಟಿರೋ ಪ್ರೀತಿನ ವ್ಯರ್ಥ ಮಾಡಬಾರ್ದಂತ ಹೂವನ್ನು ಕಟ್ಬಿಟ್ಟು ಇಷ್ಟುದ ಮಾಲೆನ ಮಾಡ್ಕೊಂಡು ತಲೆಯಲ್ಲಿ ಮುಡ್ಕೊಳ್ಳೋಣ ಅಂತ ಇವಾಗ ರೆಡಿ ಆಗ್ತಾಯಿದ್ದೀನಿ.
ನನ್ನ ಮಗ ಹೇಳ್ತಾಯಿದ್ದ, ಅಮ್ಮ ಫಸ್ಟ್ ಟೈಮ್ ಅಮ್ಮ ನೀವು ಹೂವು ಮುಡ್ಕೊಂಡಿದ್ದು ನೋಡ್ತಾ ಇದ್ದೀನಿ ಅಂತ. ನೀನು 3 ವರ್ಷ ಆಯ್ತಪ್ಪ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಅವಾಗ ತೊಗೊಂಬಂದು ಕೊಡ್ತಾರೆ ಹಾಕು ಅಂತ ನೀನೇ ನೋಡಿಲ್ಲ ಅಂತ ಹೇಳಿದೆ. ಅಂದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಡೈಲಿ ಹೂವು ಹಾಕೊಂಡು ಹೋಗ್ತಾಯಿದ್ವಿ. ಅಂದರೆ ಕೆಲವೊಂದೊಂದು ಸತಿ ಮಿಸ್ ಆಗ್ತಾಯಿತ್ತು, ಡೈಲಿ ಅನ್ನೋದಕ್ಕಿಂತ ಕೆಲವೊಂದು ಸತಿ ಮಿಸ್ ಆಗ್ತಾಯಿತ್ತು. ಆದ್ರೂ ಹೂವು ಹಾಕೊಳಕ್ಕೆ ನನಗೂ ತುಂಬ ಖುಷಿ. ಆದರೆ ಮನೇಲಿರೋದ್ರಿಂದ ನಾನು ಈ ಪರಿಸ್ಥಿತಿಯಲ್ಲಿ ನಾನು ಹೂವು ಹಾಕೊಳ್ಳೋ ಇಂಟ್ರೆಸ್ಟ್ ಕೂಡ ಇಲ್ಲ. ಈಗ ಮಂಡ ಸುಸ್ಲ ಬೇಕು ಅಂತ ಕೇಳಿದ್ರೆ ಸಿದ್ಧಾರ್ಥ ಮಂಡ ಸುಸ್ಲನ ಮಾಡಕತ್ತೀನಿ. ನಾಷ್ಟಕ್ಕೆ ಏನು ಬೇರೆ ಏನು ಬೇಡ ಅದೇ ಮಾಡಿದ್ರೆ ಅವನಿಗೆ ತುಂಬ ಫೇವ್ರೇಟ್ ಅದು. ಅದರಲ್ಲಿ ನಮ್ಮ ಮನ್ಯಾಗ ಒಬ್ಬರು ನಮ್ಮ ಅತ್ತಿ ಮಾಡ್ತಾಯಿದ್ರು, ಅವರು ಕೂಡ ಸಖತ್ತಾಗಿ ಮಾಡ್ತಿದ್ರು. ಅದ್ರ ಜೊತೆಗೆ ಅವ್ರ ಮೊಮ್ಮಗಳು ಕೂಡ ಅಷ್ಟೇ ಭಾರಿ ಸಖತ್ತಾಗಿ ಮಾಡ್ತಾಳೆ. ಹಾಗಾಗಿ ಅವ್ರ ರೀತಿಯೇ ಮಾಡಿಕೊಡಿ ನೀವು. ನಾನು ಮಾಡಿದಾಗೆಲ್ಲ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ತದೆ ಮಂಡ ಸುಸ್ಲದ. ಬೇರೆ ಅಡುಗೆ ಎಲ್ಲ ಯಾವತ್ತೂ ಹೆಸರಿಡಲ್ಲ, ಆದರೆ ಈ ಮಂಡ ಸುಸ್ಲದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಗೊತ್ತಿಲ್ಲ. ಇವತ್ತು ಡೌಟ್ ಮೇಲೆ ನಾನು ಮಂಡ ಸುಸ್ಲ ಕಂಪ್ಲೀಟಾಗಿ ಮಾಡಿದ್ದೀನಿ. ಹೆಂಗೆ ಬಂತು ಹೆಂಗಿಂತ ಗೊತ್ತಿಲ್ಲ, ಟೇಸ್ಟ್ ಮಾಡಿದ ಮೇಲೆ ಗೊತ್ತಾಗೋದು. ಸಿದ್ಧಾರ್ಥ ಹಾಕಿ ಕೊಡ್ತೀನಿ ರೀ ಹೆಂಗೆ ಟೇಸ್ಟ್ ಬಂದೈತಿ ಅಂತ ಅವನ ಇಲ್ಲಿನೇ ಕೇಳೋಣಂತ. ಅವ್ರ ಥರ ಅಂತೂ ಬಂದಿಲ್ಲ ಅಂತ ನನಗೆ ನೋಡಿದ್ರೇ ಅನ್ಸಕತ್ತೈತಿ. ಆದ್ರೆ ಅವ್ನು ತಿಂದು ಹೇಳಿದ ಮೇಲೇ ಗೊತ್ತಾಗೋದು. ನನಗೆ ಇದು ಟೇಸ್ಟ್ ಮಾಡೋಕೆ ಕೂಡ ನನಗೆ ಇಷ್ಟ ಅಲ್ರಿ. ಸುಮ್ಮನೆ ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಬೇಕಂದ್ರೂ ಕೂಡ ನನಗೆ ಇದು ಇಷ್ಟ ಆಗಲ್ಲ. ಅದು ಏನಂತಾನೆ ಗೊತ್ತಿಲ್ಲ. ಹೆಂಗಾಗ್ಯದ? ಚಲೋ ಆಗೈತೆ. ಕಾವ್ಯಾರಕ್ಕ ಮಾಡಿದ್ದು ಚಲೋ ಆಗ್ತದೆ, ಕಾವ್ಯಾರಕ್ಕ ಮಾಡಿದ್ದು ಚಲೋ ಆಗ್ತದೆ ಹೇಳ್ತಾನ್ರಿ. ಇದು ಅಕ್ಕಿನಕಿನ ಜರ ಟೇಸ್ಟ್ ಕಮ್ಮಿ ಐತೆ. ಹೌದು, ಅವ್ರಿಗೆಲ್ಲ ಮಾಡಿ ಅಭ್ಯಾಸ ಅದ್ರದ್ದು. ನನಗೆ ಗೊತ್ತಿಲ್ಲ, ಇದು ಒಂದು ರೆಸಿಪಿ ಬರಲ್ಲ ಅಷ್ಟೆ. ನೋಡಿರಿ, MTR ಗುಲಾಬ್ ಜಾಮೂನ್ ಪೌಡರ್. ಇದಕ್ಕಿಂತ ಬೆಸ್ಟ್ ನನಗೆ ಯಾವುದೂ ಅನಿಸಿಲ್ಲ. ಇದು ಭಾರಿ ಬೆಸ್ಟು, ಸೂಪರು. ಮಾಡೋಕ್ಕಂತ ತುಂಬ ಈಸಿ. ಈ ಪ್ಯಾಕೆಟ್ ನಂಗೆ ಸುಮಾರು ಪ್ಯಾಕೆಟ್ಗಳನ್ನ ತೊಗೊಂಬರ್ತಿದ್ದೆ. ನಂಗೆ ಅದು ಯಾವುದೂ ಸೆಟ್ ಆಗಿಲ್ಲ, ಇಷ್ಟನೂ ಆಗಿಲ್ಲ. ಏನಾದರೂ ಒಂದು ಎಡವಟ್ಟು ಆಗ್ತಿತ್ತು. ಅದಕ್ಕೆ ಈ ಸತಿ ಫುಲ್ MTRದೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೋಬೇಕು. ಆಲ್ರೆಡಿ ನಾನು ತೋಜಾ ಅಡುಗೆ ಮನೆ ಚಾನಲಲ್ಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇದು ನಿಮ್ಮ ಜೊತೆಗಿಲ್ಲಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ. ಹಿಟ್ಟು ಕಲಸೋದು ನೋಡಿರಿ ರೀತಿ, ಮೇನ್ ಹಿಟ್ಟು ಕಲಸೋ ರೀತಿ ಹೀಗೆ ಇರಬೇಕು. ಕೈಯಿಂದ ಬೆರಳುಗಳಿಂದ ಈ ಥರ ಮಾಡಿ 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 ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಹೊಟ್ಟೆ ತುಂಬ್ತಾ ಇಲ್ಲ? ಹಾಂ, ಜಾಮೂನ್ ಮಾಡಿಕೊಡು. ಬರ್ತಡೇ ಐತೆ ನಂದು ಇವತ್ತು. ನಿಂದಿಲ್ಲ ಇವತ್ತು ಬರ್ತಡೇ ನಂದು. ಯಾಕಂತ ಕೇಳಿ ಹೇಳ್ತೀನಿ. ಯಾಕಂದ್ರೆ ಅವ್ನು ಬರೀ ಹುಟ್ಟಿದನ್ರಿ ಇವತ್ತಿನ ದಿನ. ನಾನು ಅವತ್ತು ಸತ್ತು ಹುಟ್ಟೀನಿ. ಹಂಗಾಗಿ ಇವತ್ತು ನಂದು ಬರ್ತಡೇನೆ. ಹೌದಿಲ್ರಿ? ಪ್ರತಿಯೊಂದು ತಾಯಿನೂ ಅಷ್ಟೇ, ಮಕ್ಕಳಿಗೆ ಜನ್ಮ ನೀಡಿದ ಮಕ್ಕಳಿಗೆ ಅಷ್ಟೇ ಜನ್ಮ ನೀಡೋರಲ್ಲ, ಅವ್ರ ಜನ್ಮನೂ ಸತ್ತು ಹುಟ್ಟಿ ಬಂದಿರ್ತೈತಿ ಮತ್ತೆ ಒಳ್ಳೆ ಅವತ್ತಿನ ದಿನ. ನಿಜ ಅಲ್ರಿ ಅದು? ಹಂಗಾಗಿ ಇವತ್ತು ತಾಯಿದು ಬರ್ತಡೇನೆ. ಅದಕ್ಕೆ ನಾನು ಹಿಟ್ಟು ಕಲಿಸ್ಕೊಡ್ತೀನಿ, ನೀನು ಜಾಮೂನ್ ಮಾಡಿದ್ರು ಕೊಡು, ಇಬ್ಬರು ಕೊಡ್ತೀನಿ ನಾನು. ಬರೋಬರ ಐತಿಲ್ರಿ ನಾನು ಹೇಳಿದ್ದು? ಹಂಗೆ ಅಲ್ಲ ನೋಡ್ರಿ, ಹಿಟ್ಟು ಕಲಸಿ ಆಯಿತು. ಕಲಸಿದ ತಕ್ಷಣ ಮಾಡೋದು. ನಾನು ಕಲಸಿ ಎಲ್ಲ ಇಡಬಾರ್ದು, ಹೀಗೆ. ಎಲ್ಲರೂ ಜಾಮೂನ್ ಮಾಡ್ತಾರೆ, ಓಕೆ. ಆದರೆ ಕೆಲವೊಬ್ಬರು ಕೆಲವೊಂದೊಂದು ಸ್ಟೈಲಲ್ಲಿ. ನಾನು ಮಾಡೋ ಸ್ಟೈಲ್ ಹಿಂಗೆ. ನಮ್ಮ ಮಾಯಿ ಮಾಡೋದು ಹಿಂಗೆ ಇಡ್ತಾ ಹಿಡೋದು ಹಿಂಗೆ ಹಿಂಗೆ ತಟ್ಟೋದು. ಅದೊಂದೇ ಜಾಮೂನ್. ಅದು ಒಂದು ಜಾಮೂನ್ ತಿಂದ್ರೆ ಒಳ್ಳೆ ಜೀವನ ಪೂರ್ತಿ ಜಾಮೂನ್ ಕೇಳಿರ್ಬಾರ್ದು ನೀವು ಯಾರು. ಆ ಹಿಟ್ಟು ಕಲಸಿ ರೊಟ್ಟಿ ಬಡ್ತಿತ್ತು. ಈ ಜಾಮೂನ ಅದು ಇದು ಏನೂ ಇದ್ದಿದ್ದಿಲ್ಲ ಅವಾಗ. ರೊಟ್ಟಿ ಮಾಡ್ದ, ತಿಂದ, ಪುಂಡೆಪಲ್ಲೆ ಚಟ್ನಿ ಕೂಟದ, ಹಸಿಮೆಣಸಿನ್ಕಾಯಿ ಚಟ್ನಿ ಕೂಟದ, ಸಪ್ಪನ ಬೇಳೆ ಮಾಡ್ದ ಅಂತಿದ್ರು ಅವರು ಅಷ್ಟೇ. ನೋಡ್ರಿ, ಉಂಡೆ ರೆಡಿ ಅದು ಎಲ್ಲನೂ. ಈಗ ಎಣ್ಣೆ ಕಾದೈತಿ, ಒಂದೊಂದಾಗಿ ಬಿಡೋಣ. ಎಣ್ಣೆ ಸ್ವಲ್ಪ ಕಾಯ್ದಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀವಿ. ಸ್ವಲ್ಪ ಎಣ್ಣೆ ತಣ್ಣಗಾಗಿ ನೋಡ್ರಿ, ಎಕ್ದಮ್ ಕಲರ್ ಬರ್ಬಾರ್ದು. ಹಿಂಗೆ ಎಕ್ದಮ್ ಕಲರ್ ಬರ್ತಾವೆ, ಹಸಿ ಉಳ್ಕೊಂಡ್ಬಿಡ್ತಾವೆ. ಎಣ್ಣೆ ಭಾಳ ಕಾಯ್ದೈತಿ, ಹಂಗಾಗಿ ಸ್ವಲ್ಪ ಆಫ್ ಮಾಡಿ ತಣ್ಣಗಾಲ ಎಣ್ಣೆ ಆಮೇಲೆ ಹಾಕೊಂತ ನೋಡ್ರಿ. ಸಣ್ಣ ಉರಿ ಇಟ್ಟು ಈ ರೀತಿ ಮಾಡ್ಕೋಬೇಕು. ಇಲ್ಲಿ ಬಿರುಕ್ಬಿಟ್ಟಾವೆ ನೋಡ್ರಿ. ಈಗ ಭಾಳ ತಣ್ಣಗಿರೋ ಎಣ್ಣೆ ಹಾಕಿದ್ರು ಕೂಡ ಈ ಥರ ಬಿರುಕ್ಬಿಡ್ತಾವೆ. ಮೀಡಿಯಮ್ ಎಣ್ಣೆ ಕಾಯಬೇಕು, ಅವಾಗ ಹಾಕಬೇಕು. ರೌಂಡ್ ಬರ್ತಾವೆ. ಇವೇನು ರೌಂಡ್ ಅದಾವೆ ನೋಡ್ರಿ. ಸ್ವಲ್ಪ ಎಣ್ಣೆ ಬಿಸಿ ಇರೋದ ಹಾಕಿನ ಹೊಡೆದಿಲ್ಲ. ಈ ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿನಿ. ಹೆಂಗೆ ಬಿರುಕ್ಬಿಟ್ಟಾವೆ ನೋಡ್ರಿ ಈ ರೀತಿ. ನೋಡ್ರಿ ಬಿರುಕ್ಬಿಟ್ಟಾವೆ, ಬೆಳಗಿದ್ದಿದ್ದು. ಎಣ್ಣೆ ತಣ್ಣಗಾದ್ಮೇಲೆ ಹಾಕಿ ನಾವು ಹಂಗಾತಾವೆ ನೋಡ್ರಿ. ಇದು 3 ಮೊದಲು ಹಾಕಿರೋದು, ಇದು ಆಮೇಲೆ ಕರೆದಿರೋದು.
ಈಗ ಮತ್ತೊಂದು ಬ್ಯಾಚ್ ಹಾಕಿದ್ದೀನಿ. ಸಣ್ಣ ಕಡೆ ಇಟ್ಟು ಮಾಡ್ಕೊಳತ್ತೀನಿ, ಸ್ವಲ್ಪ ಮಾಡ್ಕೊಳ್ಳೋದಲ್ಲ, ಅದಕ್ಕೆ ಸಣ್ಣ ಕಡೆ ಇಟ್ಕೊಂಡು ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳತ್ತೀನಿ. ಎಣ್ಣೆನೂ ಸ್ವಲ್ಪ ಅದ, ಇನ್ನೂ ಅಡುಗೆಗೆ ಬೇಕು, ಹಾಗಾಗಿ ಸ್ವಲ್ಪ ಹಾಕಿ ಮಾಡ್ಕೊಳತ್ತೀನಿ. ಎಲ್ಲಿಗೊಂಟ್ರಿ? ಕೇಕ್ ತರಕ? ಕೇಕ್ ಈಗೇ ತರ್ತೀರಿ? ಹಾಂ, ಈಗ ಆರ್ಡ್ರ್ ಕೊಟ್ಟು ಬರಕೊಂಡ್ರೆ ಹೋಗಿ ಬರ್ರಿ. ಮನ್ಯಾಗ ಮಾಡೋದು ಕ್ಯಾನ್ಸಲ್ ರೀ. ಜಾಮೂನ್ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಫ್ರೈ ಮಾಡಿಕೊಂಡು. ಇದನ್ನ ನೋಡೋಕೆ ಈ ಥರ ಕಾಣ್ತೈತಿ. ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತೈತೆ ಅಂತ ತೋರಿಸ್ತೀನಿ. ಪಾಕ ಕೂಡ ರೆಡಿ ಆಗೈತಿ. ಏಲಕ್ಕಿ ಹಾಕ್ಬಿಟ್ಟು ನೀಟಾಗಿ ಪಾಕನೂ ರೆಡಿ ಮಾಡ್ಕೊಂಡಿದ್ದೀನಿ. ಪಾಕ ಸ್ವಲ್ಪ ಅರ್ಧ ತಣ್ಣಗಾಗಬೇಕು, ಇನ್ನು ಅರ್ಧ ಬಿಸಿ ಇರಬೇಕು. ಜಾಮೂನು ಪೂರ್ತಿ ತಣ್ಣಗಾಗಿರಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಜಾಮೂನ ಒಡೆಯೋ ಚಾನ್ಸಸ್ ಇರಲ್ಲ ಒಂದು. ಹಾಗೆ ಮತ್ತು ಜಾಮೂನ ತುಂಬ ಸಾಫ್ಟಾಗಿ ನೀಟಾಗಿ ಬರ್ತಾವೆ, ಮಸ್ತ್ ಇರ್ತೈತಿ. ನಿಮ್ಗೆ ತೋರಿಸ್ತೀನಿ ಆಮೇಲೆ. ಸ್ವಲ್ಪ ಇದು ತಣ್ಣಗಾಗಲಿ, ಅಲ್ಲಿವರೆಗೂ ಸ್ವಲ್ಪ ಸಾಂಬಾರು ಮತ್ತು ಚಪಾತಿ ಮಾಡ್ಕೊಂಡು ಅವರಿಗೆ ಬಾಕ್ಸಿಗೆ ರೆಡಿ ಮಾಡ್ತೀನಿ. ಹೆಣ್ಮಕ್ಳು ಕೈ ಹಾಕಿದ್ರೆ ಅಡುಗೆ ಮನೆಗೆ ಅಕ್ಷಯ ಪಾತ್ರೆ ಇದ್ದಂಗೆ. ಯಾಕಂದರೆ ಇರೋದು ಒಂದು ತರಕಾರಿಯಲ್ಲಿ ನಾನು 5 ಜನಕ್ಕೆ ಅಡುಗೆನ ಮಾಡ್ತಾಯಿದ್ದೀನಿ. ನನಗೆ ಅನಿಸ್ತು ನಿಜವಾಗ್ಲೂ ನಾನು 5 ಜನಕ್ಕೆ ಈ ಪಲ್ಯ ಒಂದೇ ಬೀಟ್ರೂಟಲ್ಲಿ ಪಲ್ಯ ಮಾಡ್ಬೋದಾ ಅಂತ. ಮಾಡಿದ್ಮೇಲೆ ಗೊತ್ತಾಗಿದ್ದು ನಿಜವಾಗ್ಲೂ ನಾವು ಒಂದು ಅಕ್ಷಯ ಪಾತ್ರೆ ಇದ್ದಂಗೆ. ಈ ಕಡೆ ಸಾಂಬಾರು ಕುದಿಯೋಕೆ ಇಟ್ಟಿದ್ದೆ, ಸಾಂಬಾರು ರೆಡಿ ಆಗಕತ್ತಿತ್ತು. ಹಾಗೆ ಇಲ್ಲಿ ಮತ್ತು ಬೀಟ್ರೂಟ್ ಕೂಡ ತುರಿದು ಪಲ್ಯ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಪಲ್ಯನೂ ಮಾಡಿದೆ, ರೈಸ್ ಕೂಡ ಮಾಡಿದೆ. ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಅವ್ರಿಗೆ ಬಾಕ್ಸಿಗೆ ಹಾಕಿಕೊಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ರೈಸ್ ಬಾಕ್ಸಿಗೆ ಹಾಕಿಟ್ಟ ಪಲ್ಯ ನೋಡ್ರಿ ಎಷ್ಟಕ್ಕೊಂದಾಯಿತು. 5 ಜನಕ್ಕಂತೂ ಕಂಪಲ್ಸರಿ ಇದು ಆಗೇ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಈ ಪಲ್ಯನ ಅವ್ರಿಗೆ ಹಾಕ್ಬಿಟ್ಟು ಮತ್ತು ಚಪಾತಿ ಕೂಡ ಅವ್ರ ಬಾಕ್ಸಿಗೆ ಹಾಕಿದೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ತಲೆ ಸುತ್ತಿ ಬೀಳೋ ಥರ ಆಗ್ಬಿಡ್ತೈತ್ರಿ ನನಗಂತೂ. ನಾವಾದರೆ ಏನಾದರೂ ಅದು ಒಂದು ಇದೊಂದು ಮಾಡ್ಕೊಂಡು ತಿಂದುಬಿಡ್ತೀವಿ. ಆದರೆ ಅವರು ದುಡ್ಡು ಕೊಟ್ಟು ಊಟ ತೊಗೊತಿರ್ತಾರೆ, ಸುಮ್ಮನೆ ಯಾವುದೋ ಒಂದು ಮಾಡಿಕೊಟ್ರೆ ಸರಿ ಬರೋದಿಲ್ಲ. ಹಂಗಾಗಿ ಕರೆಕ್ಟಾಗಿ ಅವರಿಗೆ ಒಂದು ಅಡುಗೆನ ರೆಡಿ ಮಾಡಬೇಕಾಗ್ತದೆ. ಪಲ್ಯ, ಸಾಂಬಾರು, ರೈಸು, ಚಪಾತಿ ಎಲ್ಲ ಸರಿಯಾಗಿದ್ರೇ ಅವ್ರಿಗೊಂದು ಊಟನ ಶಿಸ್ತಾಗಿರ್ತೈತಿ. ಅದೇ ಥರನ ಮಾಡಿಕೊಟ್ಟೆ. ಹಾಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ಐತೆ ಅಂತ ಸಿದ್ಧಾರ್ಥ ಹೇಳಕತ್ತಾರ, ಕೇಳ್ಕೊಂಬರ್ರಿ. ಅನ್ನ, ಚಪಾತಿ, ಜಾಮೂನ, ಬೀಟ್ರೋಟ್ ಪಲ್ಯ, ಶೇಂಗಾ ದಿಂಡಿ, ಉಪ್ಪಿನಕಾಯಿ, ನಿಂಬೆಕಾಯ್ದು, ಸಾಂಬಾರು, ಬೇಳೆ ಸಾಂಬಾರು. ಎಲ್ಲರೂ ಊಟ ಮಾಡೋಣ ಮತ್ತೆ ಬರ್ರಿ. ಇದೆಲ್ಲ ಮಧ್ಯಾಹ್ನ ಊಟ ರೀ ನಮ್ಗೆ. ಕೇಕ್ ತರಕಂತ ಹೋಗಿದ್ರು, ಹಾಗೆ ಬಂದಾರೆ ವಾಪಸ್. ಕೇಕ್ ತೊಗೊಂಬಂದಿಲ್ಲ. ಯಾಕೆ ತಂದಿಲ್ಲ ಅಂತ ಕೇಕು ಹೇಳ್ತೀನಿ ನಿಮ್ಗೆ. ಈರೋ ರೇಟ್ಗೆ ಕೇಕ್ ಬೇಡ ಅನ್ಸ್ಬಿಡ್ತು. ನಾನೇ ಬೇಡ ಅಂತ ಹೇಳ್ಬಿಟ್ಟು 400 ರೂಪಾಯಿ, 450, 500 ರೂಪಾಯಿ ಹೇಳತ್ತಾರಂತ ಕೇಕ್. ಅಷ್ಟು ದುಡ್ಡು ಕೊಟ್ಟು ಕೇಕ್ ತೊಗೊಂಬರಪ್ಪ ಅಲ್ಲಿಂದ. ನಾವು ಇರೋದೇ 3 ಜನ, ಮನೇಲೆ ಕೇಕ್ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ವಿ. ಹೋಗ್ಲಿ ಒಂದು ಅರ್ಧ kg ತೊಗೊಂಬರ್ರಿ, 150 ರೂಪಾಯಿ, 300 ರೂಪಾಯಿ kg ಅಂತ ಹೇಳಿ ಕಳಿಸಿದ್ದೆ. ಆದರೆ ಅವ್ರು ಹೇಳೋ ರೇಟಿಗೆ 400, 500 ಹೇಳಿದ್ರೆ ಎಲ್ಲಿಂದ ತೊಗೊಂಬರೋದ್ರಿ? ಬೇಡ ಅನ್ನಿಸ್ತು ನನಗೂ. ಅಷ್ಟು ದುಡ್ಡು ಕೊಟ್ಟು ಕೆಮಿಕಲ್ ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ನ್ಯಾಚುರಲ್ ಆಗಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅನ್ನಿಸ್ತು. ಹಾಗಾಗಿ ಇವತ್ತು ನಾನು ಮನೇಲಿ ಕೇಕ್ ಮಾಡತ್ತೀನಿ. ಬನ್ನಿರಿ ಯಾವ ರೀತಿ ಬರ್ತಂತ ಗೊತ್ತಿಲ್ಲ. ನಾನು ಕೇಕ್ ಸುಮಾರು ಮಾಡಿದ್ದೀನಿ, ಆದರೆ ಈ ರೀತಿ ಕೇಕ್ ನಾನು ಇವತ್ತು ಮಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ಈ ರೀತಿ ಬೇರೆ ಥರ ಡಿಫ್ರೆಂಟಾಗಿ ಕೇಕ್ ಮಾಡತ್ತೀನಿ. ಅದು ಹೆಂಗೆ ಬರ್ತದೆ ಅಂತ ನೋಡೋಣ ಅಂತ ಎಲ್ಲ ಪೂರ್ತಿಯಾಗಿ ವಿಡಿಯೋನ ಶೇರ್ ಮಾಡ್ಕೊತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಮಾಡೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಇವತ್ತು ಏನಂತಂದರೆ ಯಾವಾಗಲೂ ನಾನು ಚಾಕ್ಲೇಟ್ ಹಾಕಿ ಮಾಡಿಲ್ಲ ಮತ್ತು ಬಾಳೆಹಣ್ಣು ಹಾಕಿ ಮಾಡಿಲ್ಲ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹೊಸದಾಗಿ ಮಾಡಕತ್ತೀನಿ. ಬಾಳೆಹಣ್ಣು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀವಿ. ನಾನು ಇಲ್ಲಿ ಸಕ್ಕರೆನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು. ಇದು ಚಾಕ್ಲೇಟ್ ಫ್ಲೇವರ್ದು. ಇದಕ್ಕೇನು ಹೆಸರು ಹೇಳ್ತಾರಂತ ಗೊತ್ತಿಲ್ಲ. ಏನು ಹೇಳ್ತಾರೆ, ಏನದು ಹೆಸರು? ಚಾಕ್ಲೇಟ್ ಅಷ್ಟೇ ಗೊತ್ತಿರಿ, ಬೇರೆ ಎಲ್ಲ ಗೊತ್ತಿಲ್ಲ. ಇಲ್ಲಿ ಸೋಡಾ ಪುಡಿ ಸ್ವಲ್ಪ ಹಾಕೊಳ್ಳೋಕೆ ತೊಗೊಂಡಿದ್ದೀನಿ. ಇದು ಬೇಕಿಂಗ್ ಪೌಡರ್ ರೀ, ಇದು ಬೇಕು. ಆಮೇಲೆ ಚೂರು ಉಪ್ಪು ಹಾಕಿಲ್ಲ ಅಂದರೆ ಯಾವುದೋ ಅಡುಗೆ ಟೇಸ್ಟ್ ಆಗಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು. ಈ ಸದ್ದ ಫಸ್ಟಾಗಿ ಮಿಕ್ಸಿ ಜಾರ್ ಬೇಕು, ಕೊಡು. Sometimes like all you want to do is run. Hear me out, hear me
ಬಾಳೆಹಣ್ಣು ಸಕ್ಕರೆ ಮತ್ತು ಚಾಕ್ಲೇಟ್ ಫ್ಲೇವರ್ ಇರುವಂಥ ವೆನಿಲ್ಲ ಎಸೆನ್ಸ್ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳತ್ತೀನಿ. ಅದ್ರ ಜೊತೆಗೆ ನಾವೀಗ ಬೇಕಿಂಗ್ ಪೌಡರ್ನ 1 ಸ್ಪೂನಷ್ಟು ಅಥವಾ 1.5 ಸ್ಪೂನ್ 2 ಸ್ಪೂನ್ನ ಹಾಕ್ಕೋಬೋದು. ಆದರೆ ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಹಾಕೊಳ್ಳೋಷ್ಟೆಲ್ಲ ಸ್ವಲ್ಪ ಜಾಸ್ತಿ ಆಗೋಯ್ತು. ನೀವು ನೋಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ ಮಾಡ್ಕೊಳ್ಳೋರಿದ್ರೆ. ಹಾಗೆ 1 ಕಪ್ನ ಹಾಲನ್ನ ಹಾಕ್ಕೊಂಡೆ. ಅದ್ರ ಗ್ರೈಂಡ್ ಆಗಲಿಲ್ಲ. ಮತ್ತೆ ಹಾಲನ್ನ ತೆಗೆದುಬಿಟ್ಟು ಏನು ಮಾಡಿದೆ, ಮಿಕ್ಸಿ ಮಾಡಿಕೊಂಡೆ. 1 ಕಪ್ ಹಾಲು 1 ಕಪ್ ಎಣ್ಣೆನ ಹಾಕ್ಕೊಂಡು ಅದನ್ನಿಷ್ಟೆಲ್ಲ ಕ್ರೀಮ್ನ ರೆಡಿ ಮಾಡಿಕೊಂಡೆ. 2 ಕಪ್ಪು ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ಮಾಡಿ ಇಟ್ಟಿರುವಂಥ ಮಿಶ್ರಣ ಇದಕ್ಕೆ ಸುರುಕೊಂಡು ಗರ 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 ಅಂತ ಒಂದು ಸತಿ ರೌಂಡ್ ಹಾಕೊಂಡ್ಬಿಡಿ. ನೀಟಾಗಿ ಮಿಕ್ಸ್ ಆಗಬೇಕು. ನಾನೇನು ತೆಗೆದು ಇಟ್ಕೊಂಡಿದ್ನಲ್ಲ ಹಾಲು ಮತ್ತೆ ವಾಪಸ್ಸು ಅದಕ್ಕೆ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 1 ಕಪ್ ಹಾಲು, 1 ಕಪ್ಪು ಮೊಸರು, ಹಾಗೆ ಮತ್ತು 1 ಕಪ್ಪಷ್ಟು ಮೊಸರು ಹಾಕಲಿಲ್ಲ, ಬರೀ ಹಾಲು ಹಾಕಿದ್ದು. ಎಣ್ಣೆ 1 ಕಪ್ ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡ್ಕೊಂಡು, ಯಾವಾಗಲೂ ಕೇಕಿಗೆ ಮೊಸರು ಹಾಕಿ ಅಭ್ಯಾಸ ಅಲ್ವಾ, ಅದಕ್ಕಾಗಿ ನೆನಪಾಯಿತು. ಇದನ್ನು ಕರೆಕ್ಟಾಗಿ ಪಾತ್ರೆ ಕೆಳಗಡೆ ತಳಕಾಗಬೇಕು ಅಷ್ಟನ್ನು ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡ್ಬಿಡಬೇಕು. ನೀಟಾಗಿ ಸುತ್ತಲ ಎಣ್ಣೆನ ಒರೆಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಪೇಪರ್ ಕೂಡ ಅಷ್ಟೇ ಎಣ್ಣೆನ ಒರೆಸ್ಕೊಳ್ಳಿ. ಪೇಪರ್ ಇಲ್ಲ ಅಂತಂದರೆ ನೀವು ಮೈದಾ ಈ ಥರ ಎಣ್ಣೆನ ಒರೆಸ್ಕೊಂಡು ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸುತ್ತ ಅಂಟಿಸ್ಕೊಂಡ್ಬಿಟ್ರೆ ಸಾಕು. ಈ ಪೇಪರ್ ಹಾಕೋ ಅವಶ್ಯಕತೆನೇ ಇಲ್ಲ. ಪೇಪರ್ ಇತ್ತಲ್ಲ ಬಿಡು ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಕ್ಕೊಂಡೆ. ಮತ್ತು ಎಲ್ಲವನ್ನು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೆ. ನನಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಅಥವಾ ಬೇರೆ ಯಾವುದೂ ಕೂಡ ಏನೂ ಇರಲಿಲ್ಲ. ಹಾಗಾಗಿ ಪ್ಲೈನಾಗಿ ಹಾಗೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಅಂದಾಗ ಎಲ್ಲವನ್ನು ಹಾಗೆ ಬಿಟ್ಕೊಳಕ್ಕಾಗಲ್ಲ. ಅದನ್ನೆಲ್ಲ ರೆಡಿ ಮಾಡಬೇಕಂದ್ರೆ ನೋಡಿ, ಇಲ್ಲೇ ಮೂಲೆ ಎಲ್ಲ ಕಿತ್ಕೊಂಡು ಇದನ್ನೆಲ್ಲ ಮನೆ ತುಂಬ ಹರಡ್ಕೊಂಡು ಈ ರೀತಿಯ ನಾವು ಕೇಕ ರೆಡಿ ಮಾಡಬೇಕಾಗ್ತದೆ. ಅದಕ್ಕಾಗಿ ನನಗೆ ಇವಾಗ ಇತ್ತೀಚೆಗೆ ಎಲ್ಲ ಎತ್ತಿಡೋದು ಕಿತ್ತಿಡೋದು ಅಂದ್ರೆ ತುಂಬಾ ಬೇಜಾರು ಕೆಲಸ. ಹಾಗಾಗಿ ಕೆಲವೊಂದೊಂದು ಮಾಡಬೇಕಂದ್ರೆ ತುಂಬ ಸೋಂಬೇರಿತನ ಆಗ್ತದೆ. ಹಾಗಾಗಿ ಸಿದ್ಧಾರ್ಥ ಇಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಮಾಡೋದು ಕ್ಯಾನ್ಸಲೇ ಮಾಡಿದ್ದೆ. ಮಾಡೋಣ, ಹೊರಗಡೆ ಅಂತೂ ತರೋದು ಬೇಡ ಅಂದರೆ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆ ಮನೇಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ. ಈಗ ಓವನಲ್ಲೇ ಮಾಡ್ಕೊತಾ ಇದೀವಿ. ಬೇಕಂದರೆ ನೀವು ಗ್ಯಾಸ್ ಮೇಲೆ ಕೂಡ ಮಾಡ್ಕೋಬೋದು, ಆರಾಮಾಗಿ ರೆಡಿ ಆಗ್ತದೆ. ಇಲ್ಲಿ ಒಂದು 30-40 ನಿಮಿಷನ ತೊಗೊಂಡೈತಿ. ಒಲಿ ಮೇಲೆ ಕೂಡ ಅಷ್ಟೇ 30-40 ನಿಮಿಷನೇ ಬೇಕು. ನೋಡ್ರಿ, ಕೇಕ್ ಮಾಡಕ್ಕೆ ಇಟ್ಟಿದ್ವೆಲ್ಲ ರೆಡಿ ಆಗೈತಿ. ಸಿದ್ಧಾರ್ಥ ತೆಗಿಯಾಕತ್ತಾನ. ಮಳೆ ನೋಡ್ರಿ ಯಾವ ಪರಿ ಬರತ್ತದ. ಮಳೆ ಫುಲ್ಲು ಜೋರೈತಿ ನೋಡ್ರಿ. ಹೆಂಗೆ ಗದ್ದರ್ಸೋದು ಮಿಂಚೋದು ಎಲ್ಲ ಬರ್ತೈತಿ. ಮಳೆ ಬರತೈತಿ. 4:30 ಆಗ್ಯದ, ಈಗ ಮಳೆ ಬರತೈತಿ. ರೆಡಿ ಆಯ್ತಾ? ಬರೀ ಕೇಕ್ ರೆಡಿ ಆಗ್ಯದ ಅಂತ ನೋಡೋಣ ಹೆಂಗಾಗೈತಿ. ಚಾಕ್ಲೇಟ್ ಕೇಕ್, ವಾವ್. ಹಂಗೆ ಕಳ್ಗಡ್ಸಾಗತ್ತೆ ಇದಕ್ಕೆ. ಏನೋ ತಾನೇ ಬಿಟ್ಟದ ಕಿಲ್ ನೋಡ್ರಗ. ಈಗ ಸುತ್ತ ತಾನೇ ಬಿಟ್ಕೊಂಡೈತ್ರದು. ಇದ್ರ ಮೇಲೆ ಹಾಕು. ತಾನೇ ಬಂತದು, ಓಪನ್ ಆಗೈತಿ. ಏನು ಬಿಡಿಸೋದು ಬೇಡ, ಬಿಡೋದು ಬೇಡ. ಕೈ ಹಿಡಿಬೇಡ, ಬಿಸಿ ಇರ್ತೈತಿ. ವಾ, ಒಳ್ಳೆ ಐಡಿಯಾ. ಇದು ನೋಡ್ರಾಗ ಗದ್ದೊಣ್ಕಿ ಮಳೆ ಬರತ್ತದ್ರಿ ಜೋರಾಗೆ. ಕೇಕ್ ರೆಡಿ. ಸಿದ್ಧಾರ್ಥ ಮಳಿ ಬರತ್ತಾ? ಕೇಕ್ ಇದು ಅಂಟ್ಕೊಂಡದ ಏನದಕ್ಕೆ ಬಿಡ್ತದ ಇಲ್ಲ? ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಬೇಕಾಗಿತ್ತು. ನಾ ಅದಕ್ಕೆ ಎಣ್ಣೆ ಕಮ್ಮಿ ಐತೆ ಅನಿಸ್ತು. ಆಗಿದ್ದ ಅಲ್ಲಿ ಮಾದಪ್ಪನ ಜಾತ್ರೆ ಎತ್ತಿ ಬಿಡ್ದು. ಇವಾ ಏನು ನೈಸ್ ಕೇಕ್ ಆಗಿತ್ಲಿ ಅಪ್ಪ. ನೋಡ್ರಿ ಎಷ್ಟು ಚಂದ ಕೇಕ್. ಬೇಡಬತ್ತೆ ಅದಕ್ಕೆ ಹಚ್ಚಿ ಆರಿಸೋದು ಕಡೆ. ವಾವ್, ಏನು ಮಸ್ತ್ ಬಂದಿತ್ತು ಕೇಕ್. ಏನು ಮಾಡಾಕತ್ತಿ? ಆ ಪೇಪರ್ ಕತ್ತದಲ್ರಿ, ಅದನ್ನ ತಿನ್ನಾಗತ್ತ ನನಗೆ. ಇದು ತಿಂದ್ರೆ ಮಜಾ ಸಿಗ್ತಾರೆ ಗೊತ್ತಿಲ್ಲ, ಇದು ತಿಂದ್ರೆ ಇನ್ನೂ ಮಜಾ ಸಿಗ್ತದೆ. ಹೌದಾ? ನೋಡ್ರಲ್ಲ ಕೇಕ್ ಮಾತ್ರ ಮ್ಯಾಲೆ ನೋಡಕ್ಕಂತ್ರ ಭಾರಿ ಮಸ್ತ್ ಕಾಣತ್ತಿದ್ರಿ. ಟೇಸ್ಟ್ ಹೆಂಗೈತಿ? ತಿನ್ನಾಕತ್ತಿಯಲ್ಲ ಅಂತಪ್ಪ ಹಂಗಾರದು. ನೀವೇ ತಿಳ್ಕೊಬೇಕು. ಹಂಗಾರದು ತಿಳ್ಲಾಕತ್ತಿ ಅಂದ್ರೆ ಚಲೋ ಆಗ್ಯದ ಅಂತ ಅರ್ಥೇನು? ಪೇಪರ್ ಸಮೇತ. ನೋಡ್ರಿ, ತಳದ ಪೇಪರ್ ಹಾಕಿದೆ, ಏನೂ ಅಂಟಿಲ್ಲ. ಸ್ವಲ್ಪ ಸೈಡಿಗೆ ಏನಿತ್ತಲ್ಲ ಅದಿಷ್ಟು ಅಂಟೈತಿ. ಆರಾಮಾಗಿ ಮಾಡ್ಕೋಬೋದ್ರಿ. ಟೇಸ್ಟ್ ಅಂತೂ ಮಸ್ತ್ ಆಗ್ಯದ ಅನ್ನತ್ತನ ಸಿದ್ಧಾರ್ಥ. ಈ ರೀತಿ ಕೇಕ್ ಮಾಡೋಕೆ ಸಿದ್ಧಾರ್ಥನ ಎಡೆ ಕೊಟ್ಟಿದ್ರು. ಇದು ನಾವು ಫಸ್ಟ್ ಮಾಮೂಲಿ ಬೇರೆ ಬೇರೆ ಥರ ಮಾಡ್ತಿದ್ವಲ್ಲ. ಏನು ಲೇಪ ಹಿಂಗೆ ದುರ್ಸಾಗತ್ತಲ್ಲ ಇದು. ಏನೋ ಹೇಳಕ್ಕೆ ಬಂದೆ ಅಲ್ಲಿ ಮರ್ತೈತಿ ನೋಡಿ. ಕೇಕ್ ಮಾಡಿ, ಜಾಮೂನ್ ಮಾಡಿ, ಅಡುಗೆಗಳೆಲ್ಲ ಮಾಡಿ ಸಿಂಕ್ ಫುಲ್ ಆಗಿದ್ರೆ ಅದಷ್ಟು ಬಾಂಡೆಗಳನ್ನ ತೊಳೆದಾಕೊಂಡು ಸಾಯಂಕಾಲದ ಕಸ ಗುಡಿಸಿ ಇನ್ನೇನು ದೀಪ ಹಚ್ಬೇಕಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಟ್ಟೆ. ಸಿದ್ಧಾರ್ಥನೇ ದೀಪ ಹಚ್ಚಿದ ಉಬ್ಬ ಹಾಕಿದ. ದೀಪ ಧೂಪ ಎಲ್ಲನೂ ಸಿದ್ಧಾರ್ಥನೇ ಇವತ್ತು ಮಾಡಿರೋದು. ಇದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಬೆಳಗ್ಗೆ ಕೂಡ ಅವನೇ ಪೂಜೆ ಮಾಡಿದ್ದ, ಸಾಯಂಕಾಲ ಕೂಡ ಅವನೇ ಪೂಜೆ ಮಾಡ್ಯಾನ. ಇನ್ನು ಕೇಕ್ ಕಟ್ ಮಾಡೋದು
ರೆಡಿ ಆಗ್ಬೇಕ್ರಿ. ಈಗ ಕೇಕ್ ಕಟ್ ಮಾಡಕ್ಕೆ ರೆಡಿ ಮಾಡತ್ತೀವಿ. ನಂದೊಂದು ಸ್ವಲ್ಪ ಬಟ್ಟೆ ಇತ್ತು ಒಣಗಿಸ್ಲಾಕ, ಅವಿಷ್ಟು ಬಟ್ಟೆನ ಒಣಗಿಸ್ಕೊಂಡು ಬರೋಣ ಅಂತೇಳಿ ಬಟ್ಟೆ ಒಣಗಿಸ್ಲಾಕ ಹೋಗಿದ್ದೆ. ದೀಪ ಹಚ್ಚಿ ಮುಗಿಸಿದ. ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಕೇಕ್ನ ಕಟ್ ಮಾಡಿದ್ಮೇಲೆ ಮತ್ತೆ ನನಗೆ ಅಡುಗೆ ಮಾಡೋಕ್ಕೈತ್ರಿ. ಸಾಯಂಕಾಲ ಮತ್ತೆ ಇನ್ನೊಂದ್ಸತಿ ಅವ್ರಿಗೆ ಬಾಕ್ಸಿಗೆ ಹಾಕಿ ಕೊಡಬೇಕಲ್ಲ ಊಟ, ಹಾಗಾಗಿ ಅಡುಗೆ ಮಾಡ್ಬೇಕಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ಕೋಬೇಕಾ. ಇದೆಲ್ಲ ಬಟ್ಟೆ ಎಲ್ಲ ಒಣಗಿಸಿ ಬಂದಾಯಿತು. ಇವಾಗ ಕೇಕ್ ಕಟ್ ಮಾಡಕತ್ತೀವಿ. ಇದ್ರ ಕಾಮಿಡಿನ ಒಂದ್ಸತಿ ನೋಡ್ಕೊಂಬರ್ರಿ. ನೋಡ್ರಿ ಕೇಕ್ ಮಸ್ತ್ ಬಂದೈತಲ್ಲ. 17 ಮುಗಿದು 18ನೇ ಬರ್ತಡೆ. 17ನೇ ವರ್ಷ ಮುಗೀತ್ರಿ. 18 ರನ್ನಿಂಗ್. ಇನ್ನು ದೊಡ್ಡವಾದ ಮಗ ಕೊಬ್ಬರಿ ಬೆಲ್ಲ ಬರ್ರಿ ಕೇಕ್ ಮಾಡ್ಸೋನು. ಸ್ಟಾರ್ಟ್ ಹೇಳ್ರಿ, ಮಾಡ್ರಿ. ನೀವೇ ಇಬ್ರು ಅಪ್ಪ ಮಗ. ಅವ್ರು ಹೇಳಿದ್ರು ಸಿದ್ಧಾರ್ಥ ಅವ್ರಿಗೆ ಕರಿ ಇವ್ರಿಗೆ ಕರಿತಿ, ಎಲ್ಲಿ ಕರ್ಕೊತ ಹೋಗುದ್ರಿ ದಿಟ್ಟದ ಮುಗಿಸ್ಬಿಡುದ ಕಡೆ ಅಂತ. ಏನ್ ಮಾಡೋದು ಅಲ್ಲಿ ನೋಡ ಕಟ್ ಎಲ್ಲಿ ಮಾಡದವ್ರಿ. ಬಾಳ ಸಡಗರ ಐತ್ರಿ ಅವ್ರ ಒಂದು. ಹ್ಯಾಪಿ ಬರ್ತ್ಡೇ ಟು ಯು ಸಿದ್ಧಾರ್ಥ. ಹ್ಯಾಪಿ ಬರ್ತ್ಡೇ ಟು ಯು ಸಿದ್ಧಾರ್ಥ. ಟು ಯು ಟು ಯು ಅಂದ್ರೆ ನಾನು ತಿಳಿಸ್ತೇನೆ. ಟು ಯು ಕೇಕ್ ಟು ಯು. ಹ್ಯಾಪಿ ಬರ್ತ್ಡೇ ಸಿದ್ಧಾರ್ಥ. ಹ್ಯಾಪಿ ಟು ಬರ್ತ್ಡೇ. ಮಗನಿ ಮಗನಿ ಅಂದ್ರೆ ಸರಿ. ಟು ಯು ಬರ್ತಡೇ ಟು ಯು. ಗಂಗಾ ಹೇಳ್ದಂಗಾಯ್ತು. ಇನ್ಸ್ಟಾಗ್ರಾಮ್ನಾಗ ಗಂಗಾ ಹೇಳ್ತಾಳೆ ಬರ್ತಡೇ ಹ್ಯಾಪಿ ಬರ್ತಡೇ ಟು, ಹ್ಯಾಪಿ ಬರ್ತಡೇ ಟು. ನೀನು ಬಾ, ನೀನು ಬಾ. ಕೇಕ್ ಟೇಸ್ಟ್ ಮಸ್ತ್ ಆಗೈತಿ. ನಂಗೆ ಹೆಂಗಿಡ್ಬೇಕಾ? ನನಗನಕ್ಕೆ ಬರಲ್ಲ. ಹ್ಯಾಪಿ ಬರ್ತಡೇ ಟು ಯು. ನಿಮ್ಮ ಅಪ್ಪ ಹೆಂಗ ನಂಗೆ ತಿನ್ ಮಜಾ ಮಾಡು. ಸೂಪರ್ ಟೇಸ್ಟ್. ಚಾಕ್ಲೇಟ್ ಫ್ಲೇವರ್ ತಿಳಿಸಿದಾರೆ ಸಿದ್ಧಾರ್ಥಗೆ. ಅವನ್ ತಿನ್ಸಾನ ತಿಂದೆ, ಸಖತ್ ರುಚಿ ಐತ್ರಿ ಟೇಸ್ಟು. ನೀವು ಕೂಡ ಮಾಡ್ಕೊಂಡು ತಿನ್ರಿ. ಅವ್ನ ಫಸ್ಟ್ ಅವನಕ್ಕಿಂತ ಮುಂಚೆ ನಾನೇ ತಿಂದ್ಬಿಡ್ತೀನಿ ಕೇಕ್ನ. ನೋಡ್ರಿ